ಜನರ ಮುಂದೆ ತೋರಿಸೋದು. ಮತ್ತೆ ಈಗ ಮೊನ್ನೆ ಲಾಸ್ಟ್ ಟೈಮ್ ನಾವು ಫಂಕ್ಷನ್ ಕಳಿಸಿದ್ದು ಮೈಸೂರಿಗೆ ಬಂದಿಲ್ಲ, ಆ ಹಲವು ವಿಷಯಗಳನ್ನು ಆಗ್ತಾ ಇರಬೇಕಂತ. ಮತ್ತೆ ಮೈಸೂರಿನಲ್ಲೂ ಪ್ರದರ್ಶನ ಸಹ ನೀಡಿದ್ದಾರೆ. ಇನ್ನೂ ಜನಪದ ಕಲೆಯನ್ನು ಬೆಳೆಸಿ ಮತ್ತು ಅವರು ಇನ್ನೂ ಉನ್ನತ ಮಟ್ಟದ ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದಾಗಲಿ ಮತ್ತು ನಮ್ಮೂರಿನ ಹೆಸರನ್ನು ಸಹ ಕೀರ್ತಿ ತರುವಂಥದ್ದಾಗಲಿ ಅಂತೇಳಿ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅನಿಸಿಕೆ ವ್ಯಕ್ತಪಡಿಸುವ ಅವಕಾಶ ಕೂಡ ತಮ್ಮಲ್ಲಿ ಧನ್ಯವಾದಗಳು. ಮತ್ತು ಎಷ್ಟು ಸಾಧ್ಯವಾದ ಮುತ್ತಮ್ಮ ಉಚಿತ ಒಂದು ಅನಿಸಿಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಮತ್ತು ಮುದ್ದು ಮಕ್ಕಳು ಮತ್ತು ಕಲಾವಿದರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾತಿನಿಧ್ಯ ಆಗ್ತಕ್ಕಂಥ ಕಲಾವಿದರು ಹಮ್ಮಿಕೊಂಡವರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳು. ಇನ್ನು ಉನ್ನತ ಮಟ್ಟದಲ್ಲಿ ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಇಂಥ ಕಲೆಗಳನ್ನು ಹುಟ್ಟಾಕಿ ಈ ಒಂದು ತಾಲೂಕು ಮತ್ತು ಈ ಗ್ರಾಮದ ಒಂದು ಹೆಸರನ್ನು ಸ್ಫೂರ್ತಿಯಾಗಿ ನಡೆಸಿಕೊಳ್ಳುತ್ತಾ ಅವರನ್ನು ಇನ್ನೂ ಉತ್ತಮವಾದ ತರವಾದ ಒಂದು ರಾಜ್ಯಕ್ಕೆ ಸಂದೇಶವನ್ನು ಕೊಡಲಿ ಮತ್ತು ಬೋಧಿ ಚೌಡಯ್ಯ ಒಂದು ಕಲಾವಿದರ ತನ್ನ ಇನ್ನೂ ಉನ್ನತ ಎತ್ತರಕ್ಕೆ ಬೆಳೆಯೋದ್ರಿಂದ ನಮ್ಮ ಗ್ರಾಮದ ಒಂದು ಹಿರಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಉತ್ತಮವಾಗಿ ಮಾತಾಡುವಂಥ ಮುತ್ತಮ್ಮಗಳಿಗೆ ಧನ್ಯವಾದಗಳು. ಮತ್ತು ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರ ನಮ್ಮ ಮುಖ್ಯ ಗುರುಗಳಾದಂಥ ಅಂಬರೀಶ್ ಸಾರ್ ಅವರು ಸತ ಮಾತಾಡಿದ್ದಾರೆ.